ತಾಮಿರ್ ಕೋಆಪರೇಟಿವ್ ಸೊಸೈಟಿಯಲ್ಲಿ 5 ಕೋಟಿ ವಂಚನೆ, 9 ಸಿಬ್ಬಂದಿಗಳ ವಿರುದ್ಧ ಪ್ರಕರಣ ದಾಖಲು. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ತಾಮಿರ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯಲ್ಲಿ ಭಾರೀ ಆರ್ಥಿಕ ಅವ್ಯವಹಾರ ಬೆಳಕಿಗೆ ಬಂದಿದ್ದು, ಸೊಸೈಟಿಯ 9 ಸಿಬ್ಬಂದಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. 2021 ಮಾರ್ಚ್ 17ರಿಂದ 2024 ಜನವರಿ 2ರವರೆಗೆ ನಡೆದ ಈ ವಂಚನೆಯಲ್ಲಿ ಸದಸ್ಯರ ಹೆಸರಿನಲ್ಲಿ ನಕಲಿ ಖಾತೆಗಳನ್ನು ತೆರೆಯಲಾಗಿದ್ದು, ನಕಲಿ ಚಿನ್ನಾಭರಣಗಳನ್ನು ಅಡವಿರಿಸಿ ಸುಮಾರು 5 ಕೋಟಿ 9,09,450 ರೂಪಾಯಿ ಮೊತ್ತದ ಸಾಲವನ್ನು ಮಂಜೂರು ಮಾಡಿಸಿ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವುದು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಬಹಿರಂಗವಾಗಿದೆ. ದಾಂಡೇಲಿ ಶಾಖೆಯ ವ್ಯವಸ್ಥಾಪಕ ಮೀರ್ ಕರೀಂ ಮೀರ್ ಇಸ್ಮಾಯಿಲ್ ಸೇರಿದಂತೆ ಖಲೀಂ ಉದ್ದೀನ್ ಖಾನ್, ಸರ್ದಾರ್ ಖಾನ್, ಮಂಚಾನಿ ಚೂಡಾಮಣಿ ನೇತ್ರೇಕರ್, ಮಹಮ್ಮದ್ ಹನೀಫ್ ಕಾಸಿಂ ಸಾಬ್ ಮೊಮಿನ್, ಮಹಮ್ಮದ್ ಇಬ್ರಾಹಿಂ ಗುಲಾಂ ಮೊಹಮ್ಮದ್ದೀನ್, ನೂರ್ ಅಹಮದ್ ಉಸ್ಮಾನ್ ಸಾಬ್ ಮುಲ್ಲಾ, ಫಯಾಜ್ ಅಬ್ದುಲ್ ಶೇಖ್, ಹಲಿಮಾಬಿ ಶಬೀರ್ ಖಾನ್ ಹಾಗೂ ಸಂಜಯ್ ಸದಾನಂದ್ ರೇವನ್ಕರ್ ಅವರ ಮೇಲೆ ಆರೋಪ ಕೇಳಿಬಂದಿದೆ. ಆರೋಪಿಗಳ ತಂಡವು ಸುಮಾರು 208 ನಕಲಿ ಖಾತೆಗಳನ್ನು ಸೃಷ್ಟಿಸಿ ಅವುಗಳನ್ನು ಸಾಲಗಾರರಂತೆ ತೋರಿಸಿ ನಕಲಿ ಬಂಗಾರ ಅಡವಿರಿಸಿ ಸಾಲ ಮಂಜೂರಿ ಮಾಡಿಕೊಂಡು ಹಣವನ್ನು ಸ್ವಂತ ಬಳಕೆಗಾಗಿ ಬಳಸಿಕೊಂಡಿರುವುದಾಗಿ ತಿಳಿದುಬಂದಿದೆ. ತಾಮಿರ್ ಕೋಆಪರೇಟಿವ್ ಸೊಸೈಟಿಗೆ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ 12 ಶಾಖೆಗಳು ಇದ್ದು, ಸಾವಿರಾರು ಸದಸ್ಯರು ಹಣ ಹೂಡಿಕೆ ಮಾಡಿದ್ದಾರೆ. ಈ ಅವ್ಯವಹಾರದಿಂದ ಸದಸ್ಯರಲ್ಲಿ ಆತಂಕ ಮೂಡಿದೆ. ಇದಕ್ಕೆ ಸಂಬಂಧಿಸಿದಂತೆ ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕ ಮಹಮ್ಮದ್ ಅಜೀಂ ರುಕ್ಸುದ್ದೀನ್ ಶೇಖ್ ಪ್ರತಿಕ್ರಿಯಿಸಿ, ಖಾತೆದಾರರು ಯಾವುದೇ ರೀತಿಯ ಭಯ ಪಡಬೇಕಾಗಿಲ್ಲ. ನಿಮ್ಮ ಹಣ ಸಂಪೂರ್ಣ ಸುರಕ್ಷಿತವಾಗಿದೆ. ಈ ನಷ್ಟವನ್ನು ಸಂಸ್ಥೆಯೇ ವಾಪಸ್ ಪಡೆಯಲಿದೆ. ಖಾತೆದಾರರಿಗೆ ಯಾವುದೇ ಹಾನಿ ಆಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಈ ಕುರಿತು ದೂರಿನ ಮೇರೆಗೆ ದಾಂಡೇಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಸರ್, ಈಗ ತಾಮಿರ್ ಕೋಆಪರೇಟಿವ್ ಬ್ಯಾಂಕ್ ದಾಂಡೇಲಿಯಲ್ಲಿ ಸುಮಾರು 5 ಕೋಟಿ 9 ಸಾವಿರದ್ದು ಅಷ್ಟು 9 ಲಕ್ಷ ಓಕೆ ಸಾರಿ 5 ಕೋಟಿ 9 ಲಕ್ಷದ್ದು ಅದು ಫೇಕ್ ಗೋಲ್ಡ್ ಲೋನ್ ಅಂತ ಒಂದು ಹಗರಣ ಆಗಿದೆ. ಇದರ ಬಗ್ಗೆ ಜನರೆಲ್ಲರೂ ಪ್ಯಾನಿಕ್ ಆಗ್ತಾ ಇದ್ದಾರೆ. ಇಂದು ಕೂಡ ನಾವು ಬ್ಯಾಂಕ್ ಕಡೆ ಹೋಗಿದ್ದಾಗ ಕೆಲವೊಂದು ಜನರಲ್ಲಿ ಬಂದು ದುಡ್ಡು ತೆಗಿಲಿಗೋಸ್ಕರ ನಿಂತಿದ್ದು ನಾನು ಕಂಡಿದ್ದೇವೆ. ಇದರ ಬಗ್ಗೆ ಫಸ್ಟ್ ನೀವು ಜನರಿಗೆ ಏನಾದರೂ ಸ್ಟೇಟ್ಮೆಂಟ್ ಕೊಡ್ತೀರಾ? ನಮ್ಮ ಸಂಸ್ಥೆ ದಾಂಡೇಲಿಯಲ್ಲಿ ಏನು ಹಗರಣ ಆಗಿದೆ ಬಂಗಾರದಾಗಿನದು ಆಗಿರೋದಂತೂ ನಿಜ. ಆದರೆ ನಾವು ಠೇವಣಿದಾರರಿಗೆ ಮತ್ತು ಷೇರುದಾರರಿಗೆ ಹೇಳಿಕೆ ಏನು ಬಯಸ್ತೀವಿ ಅಂದರೆ, ಯಾವುದೇ ಒಂದು ಠೇವಣಿದಾರರ ಅಕೌಂಟ್ ಆಗಲಿ ಬೇರೆ ಇದರಿಂದ ಯಾವುದೇ ಒಂದು ಹಗರಣ ಆಗಿದ್ದಿಲ್ಲ. ಆ ಅಕೌಂಟ್ ಡೆಪಾಸಿಟ್ ಹೋಲ್ಡರ್ ಏನಿದ್ದಾರೆ ಅವರು ಯಾವುದೇ ಒಂದು ಆತಂಕಕ್ಕೆ ಒಳಗಾಗುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಸಂಸ್ಥೆ 130ರಿಂದ 150 ಕೋಟಿಯಷ್ಟು ಬಂಡವಾಳನ ಹೊಂದಿದೆ. ಅದೇ ರೀತಿ ಡೆಪಾಸಿಟನ್ನು ಕೂಡ ಹೊಂದಿದೆ. ಆ ಅಕೌಂಟ್ ಯಾವುದೇ ಡೆಪಾಸಿಟ್ ಹೋಲ್ಡರು ಆತಂಕಕ್ಕೆ ಒಳಗಾಗಬಾರ್ದು ಅಂತ ನಾವು ತಮ್ಮಲ್ಲಿ ಈ ನಿಮ್ಮ ಸುದ್ದಿವಾಹಿನಿ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಯಾವುದೇ ಕಸ್ಟಮರ್ಗೆ ಅವರು ಯಾವುದೇ ಒಂದು ಅಕೌಂಟನ್ನು ಇದು ಮಾಡಲಿಲ್ಲ. ಈ ಸಂಘದ ಸಿಬ್ಬಂದಿಗಳೇ ಸೇರಿ ಇದನ್ನು ನಕಲಿ ಬಂಗಾರನ ಇಟ್ಟು ತಮ್ಮ ಸ್ವಂತ ಬಳಕೆಗೋಸ್ಕರ ಈ ಹಗರಣನ ಮಾಡ್ಕೊಂಡಿದ್ದಾರೆ. ಅವರೇ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಅವರೇ ಫೇಕ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಒಟ್ಟು ಎಷ್ಟು ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿದ್ದಾರೆ? ಟೋಟಲ್ 42 ಕಸ್ಟಮರು, ಅಂದರೆ ಅವರಿಂದ 208 ಅಕೌಂಟ್ಗಳನ್ನು 800 ಅಕೌಂಟ್ ಬಂಗಾರದಾಗಿನ ಸಾಲನ ಮಾಡಿ ಆ ಹಣನ ಅವರು ತಮ್ಮ ಸ್ವಂತಕ್ಕೆ ಯೂಸ್ ಮಾಡಿಕೊಂಡು ಸಂಸ್ಥೆಗೆ ವಿಶ್ವಾಸಕ್ಕೆ ದ್ರೋಹ ಬಗ್ದಿದ್ದಾರೆ ಅವರು. ಈಗ ಸರ್, ಈಗ ಈ ಹಗರಣದಲ್ಲಿ ಒಟ್ಟು ಎಷ್ಟು ಜನರ ಮೇಲೆ ಈಗ ಕೇಸ್ ಆಗಿದೆ? ಸಂಬಂಧಪಟ್ಟ ಎಲ್ಲ ಸಿಬ್ಬಂದಿಗಳನ್ನ ನಾವು ತಾತ್ಕಾಲಿಕವಾಗಿ ಏನು ಮಾಡಿದ್ವಿ, ಅವರಿಗೆ ಡಿಸ್ಮಿಸ್ ಅಮಾನತ್ ಸಸ್ಪೆಂಡ್ ಮಾಡಿದ್ದೀವಿ. ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಎನ್ಕ್ವೈರಿ ಚಾಲು ಆಗಿದೆ. ಮತ್ತು ಟೋಟಲ್ 9 ಜನ ಸರಾಪುರ್ ಒಳಗೊಂಡು 9 ಜನನ ನಾವು FIR ತಗೊಂಡು 9 ಜನ FIR ದಾಂಡೇಲಿ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ಪ್ರಕರಣನ ದಾಖಲೆ ಮಾಡಿ 2024ವರೆಗೆ ಈ ಹಗರಣ ಆಗಿದೆ. ಇದರ ನಡುವೆ ಆಗಿದೆ ಆಯ್ತಾ. ಈ ನಡುವೆ ಸುಮಾರು ಸತಿ ಆಡಿಟ್ ಕೂಡ ಆಗಿದೆ ಬ್ಯಾಂಕಿಂದು. ಆದ್ರೆ ಈ ಆಡಿಟ್ ಅಲ್ಲಿ ಇಂಥದ್ದು ಏನು ಕಂಡು ಬಂದಿಲ್ಲ ಸರ್? ಇಲ್ಲ, ನಮಗೆ ಆಡಿಟ್ ಇದು 2023-24ನೇ ಆಡಿಟ್ ವರದಿಯಲ್ಲಿ ಗೊತ್ತಾಗಿದ್ದು ಇಷ್ಟು ಅಕೌಂಟನ್ನು ಇದು ಮಾಡಿದ್ದಾರೆ ಅನ್ಕೊಂಡು ನಮಗೆ. ಮತ್ತೆ ಆಡಿಟ್ ರಿಪೋರ್ಟ್ ಬರಲಿಕ್ಕೂ ಕೂಡ, ಯಾಕಂದರೆ ಟೋಟಲಿ ಅದನ್ನು ತನಿಖೆ ಮಾಡಿದ್ರು ಅವರು. ಎನ್ಕ್ವೈರಿ ಮಾಡಿದ ನಂತರ ನಮಗೆ ಹೋದ ವರ್ಷ ಅದು ಆಡಿಟ್ ರಿಪೋರ್ಟನ್ನು ಕೊಟ್ಟರು. ಆ ಆಡಿಟ್ ರಿಪೋರ್ಟಲ್ಲಿ ಎಲ್ಲ ಈ ಹಗರಣ ಆಗಿದ್ದು ಬೆಳಕಿಗೆ ಬಂದಿದೆ.
ಈಗ ಹೋದ ವರ್ಷದಿಂದ ಈ ವರ್ಷವರೆಗೆ ಇವತ್ತು FIR ಆಗಿದೆ ಸರ್. ಯಾಕೆ ಸ್ವಲ್ಪ ಡಿಲೇ ಆಗಿದೆ FIR ಆಗಲಿಕ್ಕೆ? ಡಿಲೇ ಆಗಿದೆ ಅಂದರೆ ನಮ್ಮದು ಹೋದ ವರ್ಷ 2025 ಫೆಬ್ರವರಿಲಿ ನಮ್ಮ ಸಂಸ್ಥೆ ಚುನಾವಣೆ ಆಯಿತು. ನಮ್ಮ ಆಡಳಿತ ಮಂಡಳಿ ಕೂಡ ಇರಲಿಲ್ಲ. ಆಗ ನಮಗೆ ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಆಡಳಿತಾಧಿಕಾರಿ ಕಾರವಾರ ಉಪನಿಬಂಧಕರನ್ನ ನೇಮಕ ಮಾಡಿದರು. ಆಡಿಟ್ ರಿಪೋರ್ಟ್ ಬಂದ ನಂತರ ಅವ್ರ ಹತ್ರ ನಾವು ಈ ಹಗರಣ ಬಗ್ಗೆ ಅವ್ರ ಹತ್ರ ಹೇಳಿಸಿ ಅದರ ಬಗ್ಗೆ ಅವರಿಂದ ಮಾಹಿತಿಯನ್ನು ತಗೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸ್ವಲ್ಪ ಇದನ್ನು ಕಂಪ್ಲೇಂಟ್ ಮಾಡಲಿಕ್ಕೆ ಸ್ವಲ್ಪ ತಡ ಆಗಿದೆ ಅಷ್ಟೇ. ಓಕೆ, ಕಂಪ್ಲೇಂಟ್ ಯಾವಾಗ ರಿಜಿಸ್ಟರ್ ಆಗಿದೆ ಸರ್? ನಿನ್ನೆ ಆಗಿದೆ? ಮೊನ್ನೆ ಆಗಿದೆ. ಮೊನ್ನೆ ಆಗಿದೆ. ಸರ್, ಕೊನೆ ಪ್ರಶ್ನೆ, ಈಗ ಈ 9 ಜನ ಇನ್ವಾಲ್ವ್ ಇದ್ದಾರೆ, ಇವ್ರು ಬರೀ 9 ಜನ ಇನ್ವಾಲ್ವ್ ಇದ್ದಾರೆ ಅಥವಾ ನಿಮ್ದು ತಾಮೀರ್ ಕೋಆಪರೇಟಿವ್ ಬೇರೆ ಏನಾದ್ರು ಮ್ಯಾನೇಜ್ಮೆಂಟ್ ಜನ ಇನ್ವಾಲ್ವ್ ಇದ್ದಾರೆ? ಯಾಕಂದ್ರೆ ಇಂಥ ಹಗರಣ, ಇಷ್ಟು ದೊಡ್ಡ ಹಗರಣ ಆಗ್ಬೇಕಂದ್ರೆ ಯಾರಾದ್ರೂ ಮತ್ತೆ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ ಅಂತ ಹಿಂಗ್ ಜನರ ಮಾತಾಗಿದೆ. ಇಲ್ಲ, ಈಗ ನಮಗೆ ಅದು ನಾವು ಯಾರ ಮೇಲೆ ಆರೋಪ ಮಾಡೋದಿದ್ರು ಅವರ ಒಂದು ಡಾಕ್ಯುಮೆಂಟೇಶನ್ ಬೇಕಾಗ್ತದೆ. ಈಗ ನಮಗೆ ಈಗಿರೋ ಡಾಕ್ಯುಮೆಂಟೇಶನ್ ಪ್ರಕಾರ ಏನು ಈಗ ನಮ್ಮ ಸ್ಟಾಫ್ ಇದ್ದಾರೆ ಅವರೇ ಮಾಡಿದ್ದನ್ನು ಬೆಳಕಿಗೆ ಬರ್ತಾ ಇದೆ. ಮುಂದೆ ಪೊಲೀಸ್ ಎನ್ಕ್ವೈರಿ ಆಗ್ತದೆ, ಅದರ ನಂತರ ಬೆಳಕಿಗೆ ಬಂದರೆ ಮುಂದೆ ಏನೇನಾಗ್ತದೆ ಅದು ನೋಡಬೇಕಾಗ್ತದೆ. ಈಗ ಸದ್ಯದ ಮಟ್ಟದಲ್ಲಿ ಯಾವುದೇ ಆಡಳಿತ ಮಂಡಳಿ ಸದಸ್ಯರು ಇರೋದಂತೂ ನಮಗಂತೂ ಯಾವುದೋ ಒಂದು ಇದಿಲ್ಲ, ಯಾವುದಕ್ಕೆ ಬಂದಿಲ್ಲ. ಈಗ ಸದ್ಯ ಅವರು ಎಲ್ಲ ಸ್ಟಾಫ್ 9 ಜನ ಸಸ್ಪೆಂಡ್ ಅಲ್ಲಿ ಇದ್ದಾರೆ, ಸಸ್ಪೆಂಡ್ ಆಗಿದ್ದಾರೆ. ಅವರ ಏನು ನಮ್ಮ ವಸೂಲಿ ಬಗ್ಗೆ ನಾವು ಏನು ಮಾಡ್ತಿದೀವಿ ಅಂದ್ರೆ ಅವರ ಪ್ರಾಪರ್ಟಿ ಅಥವಾ ಏನಾದ್ರು ಅದನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಭಾಳ ಒಂದು 2-3-4 ಜನ ಸ್ಟಾಫ್ ಪ್ರಾಪರ್ಟಿನ ಕಲೆಕ್ಟ್ ಮಾಡಿದ್ದೀವಿ. ಅದು ಡಿಪಾರ್ಟ್ಮೆಂಟ್ ಥ್ರೂ ಅಥವಾ ಪೊಲೀಸ್ ಸ್ಟೇಷನ್ ಇದರಿಂದ ಅದನ್ನ ಅವ್ರ ಪ್ರಾಪರ್ಟಿಗೆ ನಾವು ಜಪ್ತ್ ಮಾಡಿ ಸಂಘಕ್ಕೆ ಬರ್ತಕ್ಕಂಥ ಎಲ್ಲ ದುಡ್ಡನ್ನು ವಸೂಲಿ ಮಾಡ್ತೀವಿ ಅಂತ ನಾವು ಎಲ್ಲ ಜನಗಳಿಗೆ ಭರವಸೆ ಕೊಡ್ತೀವಿ. ಈ ಬಗ್ಗೆ ಯಾವುದೇ ಡೆಪಾಸಿಟ್ ಹೋಲ್ಡರ್, ಸ್ಪೆಷಲಿ ದಾಂಡೇಲಿಯ ಎಲ್ಲ ನಾಗರಿಕರಲ್ಲಿ ಮತ್ತು ಡೆಪಾಸಿಟ್ಗಳು ನಾವು ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದರೆ, ನಿಮ್ಮ ಬ್ಯಾಂಕಿನಲ್ಲಿ ಇಟ್ಟಿರುವಂಥ ಠೇವಣಿಗೆ ಯಾವುದೇ ಒಂದು ಧೋಖಾ ಆಗಿಲ್ಲ. ಅದು ನಿಮ್ಮ ಸಂಸ್ಥೆ ದುಡ್ಡು ನಿಮಗೆ ಯಾವಾಗ ಬೇಕಾದ್ರೂ ನಾವು ಸಿಗುತ್ತೆ. ಮತ್ತು ಆ ಬಗ್ಗೆ ಯಾವುದೇ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಸುಳ್ಳು ಸುದ್ದಿ ಏನಾದ್ರು ಹಬ್ಬಿಸಿದ್ರೆ ದಯವಿಟ್ಟು ನೀವು ಅದಕ್ಕೆ ಕಿವಿಗೊಡದೆ ಇಷ್ಟು ದಿನ ಏನು ಸಹಕಾರ ಕೊಟ್ಟಿದ್ದೀರಿ ದಾಂಡೇಲಿಯ ಡೆಪಾಸಿಟ್ ಹೋಲ್ಡರ್ ಆಗಿ ಷೇರ್ದಾರರು, ಇದೇ ರೀತಿ ಮುಂದೆನೂ ಕೂಡ ಸಹಕಾರ ಕೊಡಬೇಕು ಅಂತ ತಮ್ಮಂಥ ಈ ಸುದ್ದಿ ವಾಹಿನಿ ಮೂಲಕ ನಾವು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಸರ್, ತಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಅಜೀಮ್ ಆರ್ ಶೇಖ್ ಅಂತ. ನಾನು ಜನರಲ್ ಮ್ಯಾನೇಜರ್ ಆಫ್ ತಾಮೀರ್ ಕೋಆಪರೇಟಿವ್ ಸೊಸೈಟಿ ಮತ್ತು ನಮ್ಮ ಸಿಬ್ಬಂದಿಯವರು. ಥ್ಯಾಂಕ್ ಯು ಸರ್.